ಎಲ್ಲ ಭಯನೂ ಬರೀ ನಮ್ಮ ಮೈಂಡ್ ಸೆಟ್ಟಲ್ಲಿ ಕುತ್ಕೊಂಡಿರುತ್ತೆ ಅಷ್ಟೇ. ಯಾವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ತೀವಿ ಆವಾಗ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಜೀವನನೇ ನಮ್ಮದು ಫುಲ್ 360 ಡಿಗ್ರೀಸಲ್ಲಿ ಚೇಂಜ್ ಆಗೋಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾವತ್ತಾರು ಅನಿಸಿದ್ಯಾ ಎಲ್ಲ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಬುಕ್ಸ್ ಓದ್ತಾ ಇದ್ದೀನಿ, ಅಫರ್ಮೇಷನ್ಸ್ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ಆದರೂ ನನ್ನ ಜೀವನದಲ್ಲಿ ಯಾವಾಗಲೂ ಸ್ಟಕ್ ಆಗಿಬಿಟ್ಟಿದ್ದೀನಿ ಅಂತ? ನಿಜ ಹೇಳೋದಾದರೆ ನಿಮ್ಮ ಗೋಲ್ಸು, ನಿಮ್ಮ ಡ್ರೀಮ್ಸು, ನಿಮ್ಮ ಡಿಸೈರ್ಸು ಅದೆಲ್ಲ ನಿಮ್ಮನ್ನು ಸಿಕ್ಕಾಕೊಂಡಾಗೆ ಮಾಡೋದು ಜೀವನದಲ್ಲಿ. ನಿಮಗೆ ಕಾನ್ಷಿಯಸ್ ಆಗಿ ಇರೋವಂಥ ನಂಬಿಕೆಗಳಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಳಗಡೆ ಅಡಗಿ ಕೂತಿರತ್ತಲ್ಲ ಅಂಥ ಲಿಮಿಟಿಂಗ್ ಬಿಲೀಫ್ಸ್ ಅದು. ಕೆಲವು ಸಲ ಏನಾಗುತ್ತೆ, ಆ ಗುಪ್ತವಾಗಿರುವಂಥ ನಂಬಿಕೆಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತಲ್ಲ, ಅದು ನೀವು ಚಾಯ್ಸಿಂದ ತಗೊಂಡಿರುವಂಥದ್ದಲ್ಲ. ಅದೆಲ್ಲ ನಾವು ಬೆಳೀತಾ ಇರುವಾಗ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳಾಗಿರುತ್ತೆ, ಕೆಲವು ಬೇಜಾರಾಗುವಂಥ ಒಂದು ಮೂಮೆಂಟ್ಸ್ಗಳಾಗಿರುತ್ತೆ, ಕೆಲವು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ. ಮತ್ತು ಕಂಪೇರ್ ಮಾಡ್ತೀವಲ್ವಾ, ಜೆಲಸಿಯಿಂದ, ಭಯದಿಂದ, ಗಿಲ್ಟಿಯಿಂದ, ಅದನ್ನೆಲ್ಲ ನಾವು ನಮಗೆ ಗೊತ್ತಿಲ್ದಂಗೆ ಆ ಲಿಮಿಟಿಂಗ್ ಬಿಲೀವ್ಸ್ನ ನಾವು ನಮ್ಮ ಜೀವನದಲ್ಲಿ ತೊಗೊಂಡು ಬಂದ್ಬಿಟ್ಟಿರ್ತೀವಿ. ಇವತ್ತಿನ ದಿನ ಯಾವ 5 ಲಿಮಿಟಿಂಗ್ ಬಿಲೀವ್ಸು ನಮ್ಮ ಜೀವನನ ಕಂಟ್ರೋಲ್ ಮಾಡ್ತಾ ಇದೆ ಅದನ್ನು ಅನ್ಕವರ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಿಂದ ಈ ನಂಬಿಕೆಗಳು ಬಂದಿರುತ್ತೆ, ಹೇಗೆ ಅದನ್ನು ರೆಕಗ್ನೈಸ್ ಮಾಡೋದು, ನಾವು ಹೇಗೆ ಅದು ನಮ್ಮ ಜೀವನನ ರಹಸ್ಯವಾಗಿ ಸೀಕ್ರೆಟ್ ಆಗಿ ಅಫೆಕ್ಟ್ ಮಾಡ್ತಾ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅದನ್ನು ನಾವು ಹೇಗೆ ಉಲ್ಟಾ ಮಾಡೋದು, ಅದನ್ನು ನಾವು ಹೇಗೆ ರೀಪ್ಲೇಸ್ ಮಾಡೋದು ಅಂತ. ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ, ಬರೆದಿಟ್ಕೊಳ್ಳಿ ಇದನ್ನು, ಯಾಕಂದರೆ ಇದು ನಿಮ್ಮ ಜೀವನನೇ ಫುಲ್ ಚೇಂಜ್ ಮಾಡಿಬಿಡುತ್ತೆ. ಫಸ್ಟ್ ಬಿಲೀಫು, ಐ ಆಮ್ ನಾಟ್ ಗುಡ್ ಇನಫ್. ತುಂಬ ಜನರದು ಡೀಪೆಸ್ಟ್ ಆಗಿರೋ ಅಂಥ ಲಿಮಿಟಿಂಗ್ ಬಿಲೀಫು ಇದೇನೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಕೂತಿರೋದ್ರಿಂದ ಏನು ಅನ್ಸುತ್ತೆ ಅಂತಂದರೆ, ನಾನು ತುಂಬ ಇಂಪ್ರೂವ್ ಆಗಬೇಕು, ಇನ್ನು ನನಗಿಂತ ಜಾಸ್ತಿ ಅವ್ರಿಗೆ ಅರ್ಹತೆ ಇದೆ ಸಕ್ಸಸ್ ಪಡೆಯೋಕೆ, ನನಗೆ ಜಾಸ್ತಿ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಎಲ್ಲ, ನಾನು ನೋಡಕ್ಕೆ ಚೆನ್ನಾಗೇ ಕಾಣಲ್ಲ, ಇಷ್ಟೊಂದು ವಯಸ್ಸಾಗೋಯ್ತು, ಈಗಿನ್ನೇನು ನನ್ನಿಂದ ಸಾಧ್ಯ ಆಗತ್ತೆ. ಎಲ್ಲಿಂದ ಬಂದಿದೆ ಈ ಬಿಲೀಫ್ ಎಲ್ಲ ಅಂತ ಅನ್ಕೊಂಡಿದ್ದೀರಾ? ಯಾವಾಗ್ಲೂ ನಾವು ಚಿಕ್ಕೋರಾಗಿರ್ತೀವಲ್ಲ ಆವಾಗ ಈ ಬಿಲೀಫ್ಗಳು ನಮ್ಮ ತಲೆನಲ್ಲಿ ಹುಳ ಬಿಟ್ಟಿರ್ತಾರೆ. ಮೇ ಬಿ ನಿಮ್ಮನ್ನ ನಿಮ್ಮ ಅಕ್ಕ ತಂಗಿರ ಜೊತೆ, ಅಣ್ಣ ತಮ್ಮಂದ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತಾರೆ. ಅವ್ನು ನೋಡಿ ಎಲ್ಲ ಚೆನ್ನಾಗಿ ಓದ್ತಾನೆ, ನೀನೇನು ಚೆನ್ನಾಗಿ ಓದಲ್ಲ, ಅವ್ನು ನೋಡಿ ಹಂಗೆ ಮಾಡ್ತಾನೆ, ಇವಳು ನೋಡಿ ಹಿಂಗೆ ಮಾಡ್ತಾಳೆ, ನಿನ್ಗೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆಲ್ಲ ತುಂಬ ಕೇಳಿರ್ತೀರ. ಮೇ ಬಿ ನಿಮ್ಮ ಸ್ಕೂಲ್ನಲ್ಲೂ ಅಷ್ಟೇ, ನಿಮ್ಮ ಟೀಚರ್ಗಳು ಯಾರು ಪರ್ಫೆಕ್ಟಾಗಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ ಅವರನ್ನು ಮಾತ್ರ ತುಂಬ ಹೊಗಳಿರೋದನ್ನು ನೀವು ಕೇಳಿಸ್ಕೊಂಡಿರ್ತೀರ. ಆಮೇಲೆ ಯಾರಾದ್ರೂ ಒಂದು ಪ್ರೀತಿ ಕೊಡಬೇಕು ಅಂದಾಗ ಏನಾದರೂ ಒಂದು ಕಂಡೀಷನ್ಸ್ ಇರುತ್ತೆ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನಿಮ್ಮನ್ನ ಜೀವನದಲ್ಲಿ ಸೆಲಿಬ್ರೇಟ್ ಮಾಡೋಕ್ಕಿಂತ ಜಾಸ್ತಿ ನಿಮ್ಮನ್ನ ಕ್ರಿಟಿಸೈಸ್ ಮಾಡಿರ್ತಾರೆ, ಬೈತಾ ಇರ್ತಾರೆ ಯಾವಾಗಲೂ, ಹಿಂಗೆ ಮಾಡಿದ್ಯಾ ನೀನು, ಹಿಂಗೆ ಮಾಡಿದ್ಯಾ ಅಂತ. ಸೊ ಆವಾಗ ಏನಾಯ್ತು, ನಿಮ್ಮ ಮೈಂಡಲ್ಲಿ ಒಂದು ಹೊಸ ಸ್ಟೋರಿ ಬೆಳ್ಕೊಂಡ್ಬಿಡ್ತು. ನಾನು ಪರ್ಫೆಕ್ಟ್ ಆಗಿದ್ರೆ ನನ್ನನ್ನೆಲ್ಲರೂ ಪ್ರೀತಿಸ್ತಾರೆ. ಬೆಳೀತಾ 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 ಏನಾಯ್ತು, ಈ ಸ್ಟೋರಿ ಐ ಆಮ್ ನಾಟ್ ಗುಡ್ ಇನಫ್ ಅಂತ ಆಗೋಯ್ತು. ಹೆಂಗಿದನ್ನು ರೆಕಗ್ನೈಸ್ ಮಾಡೋದು? ನಾವು ನಿಮ್ಮನ್ನ ನೀವು ಪ್ರಶ್ನಿಸ್ಕೊಳ್ಳಿ. ನೀವು ಯಾವಾಗಲೂ ಇನ್ನೊಬ್ರ ಜೊತೆಗೆ ನಿಮ್ಮನ್ನ ಕಂಪೇರ್ ಮಾಡ್ತೀರಾ? ಯಾರಾದರೂ ನಿಮ್ಮನ್ನ ಹೊಗಳಿದ ತಕ್ಷಣ ನಿಮ್ಗೊಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಾ? ಏನಾದರೂ ಒಂದು ಹೊಸದು ಟ್ರೈ ಮಾಡೋದಕ್ಕೆ ಅಯ್ಯಯ್ಯೋ ನಾನು ಇದು ಫೇಲ್ ಆಗೋಗ್ಬಿಟ್ರೆ ಅಂತ ಹೆದರಿಕೆಯಿಂದ ನೀವು ಟ್ರೈಯೇ ಮಾಡಕ್ ಹೋಗಲ್ವಾ? ಇಲ್ಲಾಂದ್ರೆ ನಿಮ್ಮನ್ನ ನೀವು ಪ್ರೂವ್ ಮಾಡೋದಕ್ಕೆ ತುಂಬಾ ಓವರ್ ಆಗಿ ವರ್ಕ್ ಮಾಡಕ್ ಶುರು ಮಾಡ್ತೀರಾ. ನೀವು ಬೇರೆಯವರು ನನಗಿಂತ ಬೆಟರ್ ಯಾವಾಗ್ಲೂ ಅಂತ ಹೇಳಿ ಅದನ್ನ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಇದು ನಿಮ್ಮ ಜೀವನದಲ್ಲಿ ಹೇಗೆ ಬರುತ್ತೆ ಅನ್ನೋದಾದ್ರೆ, ನೀವು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಡಿಲೇ ಮಾಡ್ತಾ ಹೋಗ್ತೀರಾ. ಯಾವುದಾದ್ರೂ ಒಂದು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದಾಗ, ಅನ್ಹೆಲ್ದಿ ಆಗಿರೋ ರಿಲೇಶನ್ಶಿಪ್ ಇದ್ರೆ ಅದರಲ್ಲೇ ನಡೆಸ್ಕೊಂಡು ಹೋಗ್ತಾ ಇರ್ತೀರಾ ಜೀವನ. ಅಯ್ಯೋ ಇರ್ಲಿ ಬಿಡು ಅಂತ ಅನ್ಕೊಂಡು. ನಿಮ್ಮ ಆಫೀಸಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಹೋಗಿ ನಿಮ್ಗೊಂದು ಪ್ರಮೋಷನ್ ಬೇಕು ಅಂತ ಕೂಡ ಕೇಳಲ್ಲ ನೀವು. ಸೊ ನಿಮ್ಮನ್ನ ನೀವು ಚಿಕ್ಕದಾಗಿ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆಮೇಲೆ ಯಾರಿಗೆ ಕಣ್ಣಿಗೂ ಕಾಣಿಸ್ಕೊಳ್ದೆ ಇರೋ ಥರ ಸುಮ್ಮನೆ ಮೆಲ್ಲಿಗೆ ಒಂದು ಸೈಡಲ್ಲಿ ಇರ್ತೀರಾ. ನೀವು ಕೇಪಬಲ್ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಅಲ್ಲ, ಯಾಕಂದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇರೆಯವ್ರಿಗೇನೆ ಸಕ್ಸಸ್ ಎಲ್ಲ ಇರೋದು ಅನ್ನೋ ಥರ ಒಂದು ನಂಬಿಕೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇವಾಗ ಇದೆಲ್ಲ ಗೊತ್ತಾಯ್ತಲ್ಲ, ಹೇಗೆ ಫಿಕ್ಸ್ ಮಾಡೋದು ಇದನ್ನ, ಅದೇ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಫಸ್ಟ್ ಆಕ್ಷನ್ ತಗೊಳ್ಬೇಕಾಗಿರೋದೇನು ಅಂತಂದ್ರೆ, ಒಂದು ಎವಿಡೆನ್ಸ್ ಜರ್ನಲ್ ಅಂತ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ ಬರೆಯಕ್ಕೆ. ರಾತ್ರಿ ಮಲ್ಗಕ್ ಮುಂಚೆ ಏನು 3 ಥಿಂಗ್ಸ್ ನೀವು ಮಾಡಿದ್ರಿ, ಏನನ್ನ ಕಂಪ್ಲೀಟ್ ಮಾಡಿದ್ರಿ ಅದನ್ನ ನೀವು ಬರಿಬೇಕು. ಸಣ್ಣದಾಗಿದ್ರೂ ಪರವಾಗಿಲ್ಲ. ಒಂದು ಇಮೇಲ್ ಯಾವುದೋ ಬಂದಿದೆ ಅದಕ್ಕೆ ಆನ್ಸರ್ ಮಾಡಿದ್ರಿ, ನೀವು ಎಕ್ಸಸೈಸ್ ಮಾಡಿದ್ರಿ, ಯೋಗ ಮಾಡಿದ್ರಿ, ಮೆಡಿಟೇಷನ್ ಮಾಡಿದ್ರಿ, ಇಲ್ಲ ಬೇರೆಯವ್ರ ಹತ್ರ ಒಂದು ಪ್ರೀತಿಯಿಂದ ಮಾತಾಡಿದ್ರಿ,
ಇಲ್ಲ ಯಾವುದೋ ಫ್ರೆಂಡ್ ಯಾವಾಗಲೋ ಮೆಸೇಜ್ ಮಾಡಿದ್ರು ಅವ್ರಿಗೆ ರಿಪ್ಲೈ ಮಾಡಿದ್ರಿ, ಇಲ್ಲ ಯಾರೋ ಎಷ್ಟೊಂದು ದಿನದಿಂದ ಕಾಲ್ ಮಾಡ್ತಾನೆ ಇರ್ತಾರೆ, ನೀವು ಯಾವತ್ತೂ ಕಾಲ್ ಮಾಡಿರಲ್ಲ, ಸೊ ನೀವು ಕಾಲ್ ಮಾಡಿದ್ರಿ. ಬರೀ ಅಫರ್ಮೇಷನ್ಸ್ ಹೇಳೋದ್ರಿಂದ ಏನು ಕೆಲಸ ನಡೆಯಲ್ಲ. ನಿಮ್ಮ ಬ್ರೈನಿಗೆ ನೀವು ಒಂದು ಆಕ್ಷನ್ ತಗೊಂಡಿದ್ದೀರಾ ಅಂತ ರಿಜಿಸ್ಟರ್ ಆಗಬೇಕು. ನಿಮ್ಮ ಬ್ರೈನಿಗೆ ಪ್ರೂಫ್ ಬೇಕು. ಸೊ ಎರಡನೇ ಆಕ್ಷನ್ ಏನಂತಂದ್ರೆ, ಯಾವಾಗಾದ್ರೂ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ವಾ ಐ ಆಮ್ ನಾಟ್ ಗುಡ್ ಇನಫ್ ಅಂತ, ಆವಾಗ ಅದಕ್ಕೆ ನಾನು ಕಲಿತಾ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ನಾನು ಅರ್ಹನು ಅನ್ನೋದನ್ನ ಹೇಳಿ. ನೀವು ದಿನಾ ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಈ 3 ಸೆಂಟೆನ್ಸ್ ಅನ್ನ ಹೇಳ್ತಾ ಬರಬೇಕು. ರಿಪೀಟ್ ಮಾಡ್ತಾ ಇರಿ, ಎಷ್ಟು ಸಲ ಆಗತ್ತೋ ಅಷ್ಟು ಸಲ. ಇವಾಗ ಕನ್ನಡಿ ಇಲ್ಲ, ಎಲ್ಲೋ ಹೋಗ್ತಾ ಇರ್ತೀರಾ, ವಾಕ್ ಮಾಡ್ತಾ ಇರ್ತೀರಾ, ಆವಾಗ ಮನಸ್ಸಲ್ಲಿ ಸುಮ್ಮನೆ ರಿಪಿಟೇಷನ್ಸ್ ಮಾಡ್ತಾ ಇರಿ, ಇದನ್ನ ಹೇಳ್ತಾ ಇರಿ ಮನಸ್ಸಲ್ಲಿ. ಎರಡನೇ ನಂಬಿಕೆ ಏನಿರುತ್ತೆ ಅಂತಂದ್ರೆ, ಯೂಶಲ್ ಆಗಿ ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ. ಇದು ಎಷ್ಟು ಜನ ಹೇಳಿದ್ದಾರೆ ಅನ್ನೋದಕ್ಕೆ ಕೌಂಟೇ ಮರ್ತೋಗ್ಬಿಟ್ಟಿದೆ ನನಗೆ. ಈ ಬಿಲೀಫು 100ರಲ್ಲಿ 90 ಜನಕ್ಕಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಮೇ ಬಿ ನೀವು ಬೆಳೀತಾ ಇರುವಾಗ ಕೇಳಿರ್ಬೋದು, ಹಣ ಏನು ಮರದಲ್ಲಿ ಬೆಳೆಯತ್ತಾ ಅಂತ. ಹಣ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ? ಅಯ್ಯೋ ಇದಕ್ಕೆ 100 ರೂಪಾಯಿ, ಛೇ ಯಾರು ಕೊಡ್ತಾರಪ್ಪ ಇದಕ್ಕೆ, ದಂಡ ಸುಮ್ಮನೆ. ಸೊ ಈ ತರ ವಿಷಯಗಳನ್ನೆಲ್ಲ ನೀವು ಕೇಳಿರ್ಬೋದು. ಇದೆಲ್ಲ ನಮಗೆ ಕೊಂಡ್ಕೊಳಕ್ ಆಗಲ್ಲ. ಬರೀ ಶ್ರೀಮಂತರಿಗೇನೆ ಇದೆಲ್ಲ ಸಾಧ್ಯ ಆಗೋದು. ಶ್ರೀಮಂತರೆಲ್ಲ ಬರೀ ಕೆಟ್ಟವರು, ನಾವು ಕಷ್ಟಪಟ್ರೇನೆ ನಮ್ಮ ಜೀವನ ನಡೆಸೋಕ್ಕಾಗೋದು. ಈ ಥರದ್ದೆಲ್ಲ ಕೇಳಿರ್ತೀವಿ ನಾವು ಬೆಳೀತಾ ಇರುವಾಗ. ಆದರೆ ಮಕ್ಕಳಲ್ವಾ ನಾವೇನು ಕ್ವೆಶನ್ ಮಾಡಲ್ಲ. ಅಪ್ಪ ಅಮ್ಮಂದ್ರಿಗೆ ಯಾರು ಕ್ವಶನ್ ಮಾಡಕ್ಕೆ ಹೋಗ್ತಾರಾ? ಏನಕ್ಕೆ ಹಂಗೆ ಹೇಳ್ತೀರಾ ಅಂತ ಯಾವತ್ತಾರು ಕೇಳ್ತೀವ ನಾವು? ಖಂಡಿತ ಕೇಳಲ್ಲ. ಸೊ ಎಲ್ಲ ಏನು ಮಾಡ್ತೀವಿ, ಸ್ಪಾಂಜ್ಗಳ ಥರ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ಈ ಕತೆಗಳನ್ನೆಲ್ಲ. ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ಕುತ್ಕೊಂಡ್ಬಿಟ್ಟಿರತ್ತೆ, ಹಣ ಅಂತಂದ್ರೆ ದೊಡ್ಡ ತಲೆನೋವು ಅಂತ ಕುತ್ಕೊಂಡ್ಬಿಟ್ಟಿರತ್ತೆ. ನಾವು ರೆಕಗ್ನೈಸ್ ಮಾಡೋದು ಹೇಗೆ? ಯಾವತ್ತಾರು ನೀವು ಖರ್ಚು ಮಾಡೋದಕ್ಕೆ ನಿಮ್ಗೆ ತುಂಬಾ ಗಿಲ್ಟಿ ಫೀಲ್ ಆಗತ್ತಾ? ಅಯ್ಯೋ ಇಷ್ಟೊಂದು ಖರ್ಚು ಮಾಡ್ಬಿಡ್ತಾ ಇದ್ದೀನಲ್ಲ ಅಂತ ಅನ್ಸತ್ತಾ? ನೀವೇನಾದ್ರೂ ಒಂದು ಕೆಲಸ ಮಾಡಿ ಕೊಡ್ತೀರಾದ್ರೆ ಯಾರಿಗಾದ್ರೂ ಹಣ ಕೇಳೋದಕ್ಕೆ ನಿಮ್ಗೆ ಒಂಥರ ಸಂಕೋಚ ಆಗತ್ತಾ? ಸೊ ನಿಮ್ಗೆ ಯಾವತ್ತಾರು ಶ್ರೀಮಂತರೆಲ್ಲ ತುಂಬಾ ಲಕ್ಕಿ ಅಪ್ಪ ಅವ್ರ ಹತ್ರ ಆದ್ರೆ ಬೇಕಾದಷ್ಟು ಹಣ ಇದೆ ಅಂತ ಅನ್ಸಿದ್ಯಾ? ಸೊ ನಿಮ್ಮ ಕೆಲ್ಸಕ್ಕೆ ನೀವು ಇವಾಗ 100 ರೂಪಾಯಿನ ಕೆಲ್ಸಕ್ಕೆ ನೀವು 10 ರೂಪಾಯಿ ಏನಾದ್ರು ತಗೊಳ್ತೀರಾ? ಯಾವಾಗಾದ್ರೂ ನೀವು ಏನಾದ್ರೂ ಒಂದು ಬಿಲ್ಸ್ ಬಂದಾಗ ಅಯ್ಯಪ್ಪ ಈ ಬಿಲ್ ಬಂದ್ಬಿಡುತ್ತೆ, ಇವತ್ತು ನಾನು ಹಣ ಕಟ್ಟಬೇಕೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀರಾ? ಸೊ ಇದೇ ಎಲ್ಲ ಒಂದು ಸೈನ್ಸ್ಗಳು ನಿಮಗೆ. ಸೊ ಈ ಬಿಲೀಫ್ಗಳೆಲ್ಲ ನಿಮ್ಮನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ? ಯಾವ್ದಾದ್ರು ಒಂದು ಆಪರ್ಚುನಿಟಿ ಬಂದಾಗ ಏನ್ ಮಾಡ್ತೀರಾ? ಅಯ್ಯೋ ನನ್ಗಾಗಲ್ಲಪ್ಪ, ಮಾಡಲ್ಲಪ್ಪ ನಾನು ಅಂತ ರಿಜೆಕ್ಟ್ ಮಾಡ್ತೀರಾ. ಸೊ ಫೈನಾನ್ಷಿಯಲ್ ಸಕ್ಸಸ್ ಏನಾದ್ರು ಬಂತು ಅಂದಾಗ ಅದನ್ನ ಹಿಂಗಾರು ಮಾಡಿ ನೀವೇ ಕಮ್ಮಿ ಮಾಡ್ಬಿಡ್ತೀರಾ. ಆಮೇಲೆ ಖರ್ಚು ಮಾಡೋದು ಅಷ್ಟೇನೆ, ಒಂದೊಂದ್ಸಲ ಬಿಟ್ಟು ಖರ್ಚು ಮಾಡ್ಬಿಡ್ತೀರಾ, ಒಂದೊಂದ್ಸಲ ಅಯ್ಯೋ ನಾನು ಖರ್ಚು ಮಾಡೋಪ್ಪ ಏನು ಅಂತ ಇಟ್ಕೊಂಡ್ಬಿಡ್ತೀರಾ. ಆಮೇಲೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ನಿಮಗೆ ಇಷ್ಟನೇ ಇರಲ್ಲ ಅಂದ್ರೂ ಅಂತ ಕೆಲಸದಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ ಇಲ್ಲಪ್ಪ ನಾನು ಬಿಟ್ಬಿಟ್ರೆ ಹೇಗೆ ಅನ್ನೋ ಹೆದರಿಕೆನಲ್ಲಿ. ಇದನ್ನ ಫಿಕ್ಸ್ ಮಾಡೋದು ಹೇಗಪ್ಪ? ಆಕ್ಷನ್ ನಂಬರ್ 1. ಸೊ ಎವ್ರಿ ಟೈಮ್ ನೀವು 1 ರೂಪಾಯಿ ನಿಮ್ಮ ಹತ್ರ ಇರೋದಿಕ್ಕೂ ಗ್ರ್ಯಾಟಿಟ್ಯೂಡ್ ತೋರಿಸಿ. ವಾವ್ ಸೂಪರ್, ನನ್ನ ಹತ್ರ 10 ರೂಪಾಯಿ ಇದೆ ಇವತ್ತು, ವಾವ್ ಫ್ಯಾಂಟಾಸ್ಟಿಕ್ ಅಂತ ಹೇಳಿ ಏನೋ ಒಂದು ಮಿಲಿಯನ್ ದುಡ್ಡು ಇದೆಯೇನೋ ಅನ್ನೋ ಹಾಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಆಯ್ತಾ? ಆ ಫೀಲ್ ಬರಬೇಕು. ಸೊ ಅಯ್ಯಯ್ಯೋ ನಾನಿವತ್ತು ಈ ಸಾಮಾನೆಲ್ಲ ತೊಗೊಂಡು ಬಂದ್ಬಿಟ್ಟೆಪ್ಪ, ಇಷ್ಟು ದುಡ್ಡು ಖರ್ಚಾಗೋಯ್ತು ಅಂತ ಅನ್ಕೊಳ್ಳೋಕ್ಕಿಂತ ನಾನು ದುಡ್ಡು ಕೊಟ್ಟಿದ್ದಕ್ಕೆ ನನಗೆ ಇಷ್ಟು ಸಾಮಾನು ಮನೆಗೆ ಬಂತು ಅಂತ ಅನ್ನೋದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ಸೊ ಆಕ್ಷನ್ ನಂಬರ್ 2, ನಾನು ಹೇಗೆ ತುಂಬ ವ್ಯಾಲ್ಯೂನ ಇವತ್ತಿನ ದಿನ ಕ್ರಿಯೇಟ್ ಮಾಡೋದು ಅಂತ ಒಂದು ಕ್ವೆಶನ್ ಕೇಳ್ಕೊಳ್ಳಿ. ನಿಮಗೆ ಯಾವಾಗಲೂ ಹಣ ವ್ಯಾಲ್ಯೂನ ಫಾಲೋ ಮಾಡ್ಕೊಂಡು ಹೋಗುತ್ತೆ, ಆದರೆ ಹೆದರ್ಕೊಂಡ್ರೆ ಆಗಲ್ಲ. ಅದು 3ನೇ ಬಿಲೀಫ್ ಏನು ಅಂತಂದ್ರೆ, ಅಯ್ಯೋ ನಾನು ಫೇಲ್ ಆಗೋಗ್ಬಿಟ್ರೆ ಎಲ್ಲರೂ ನನ್ನನ್ನು ಜಡ್ಜ್ ಮಾಡ್ತಾರಪ್ಪ ಅಂತ ಅನ್ಕೊಂಡು ಪ್ಲೇಸ್ ಮಾಡೋದು ತುಂಬ 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 ಇಂಪಾರ್ಟೆಂಟು. ಸೊ ಇದು ಒಂದು ನಮ್ಮ ಡ್ರೀಮ್ಸ್ಗಳು ಏನಿರುತ್ತೆ, ನಮ್ಮ ಆಸೆಗಳು ಏನಿರುತ್ತೆ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿರುತ್ತೆ. ಆ ಒಂದು ಫೇಲ್ ಆಗೋಗ್ಬಿಟ್ರೆ ಎಲ್ಲರೂ ಏನು ಅನ್ಕೋತಾರೆ ಅನ್ನೋ ಒಂದು ಭಯ. ಅದರಿಂದ ನಾವೇನು ಮಾಡ್ತೀವಿ, ಯಾವತ್ತೂ ಸ್ಟಾರ್ಟೇ ಮಾಡೋಕ್ಕೆ ಹೋಗಲ್ಲ. ನನ್ನ ಯೂಟ್ಯೂಬ್ ಚಾನಲ್ಲು ಅಷ್ಟೇ, ನಾನು ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನಾನು ಏನು ಮಾತಾಡ್ತೀನಿ, ಯಾರು ನೋಡ್ತಾರೆ ನನ್ನ ವೀಡಿಯೋಸು ಅಂತ ಅಂದ್ಕೊಂಡು ತುಂಬ ಭಯದಲ್ಲಿದ್ದೆ. ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ ನಾನು. ಬಟ್ ಒಬ್ಳು ಫ್ರೆಂಡು ನನ್ನನ್ನು ಪುಷ್ ಮಾಡಿದ್ಲು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಭಯ ಬಿಟ್ಟರೆ, ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದನ್ನು ಬಿಟ್ಟರೆ ಖಂಡಿತವಾಗ್ಲೂ ಏನಾದರೂ ಒಂದು ಸಕ್ಸಸ್ಸು ಸ್ಟಾರ್ಟ್ ಆಗೇ ಆಗುತ್ತೆ. ಆದರೆ ಅಯ್ಯೋ ನಾನು ಫೇಲ್ ಆಗೋದಾಗ ಎಲ್ಲರೂ ಏನು ಅನ್ಕೊಳ್ತಾರೆ ಅನ್ನೋ ಒಂದು ಆ ಭಯ ಇದೆಯಲ್ಲ, ಅದರಿಂದ ಯಾರು ಏನು ಸ್ಟಾರ್ಟ್ ಮಾಡಲ್ಲ. ಇದೆಲ್ಲ ಎಲ್ಲಿಂದ ಬಂತು?
ಸ್ಕೂಲಿಂದ ಬಂದಿರತ್ತೆ, ಇಲ್ಲ ಪೇರೆಂಟ್ಸು, ಇಲ್ಲ ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ನೀವೇನಾದ್ರು ಒಂದು ತಪ್ಪು ಮಾಡಿದಾಗ ಅದನ್ನೇ ಹೇಳಿ 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 ಪದೇ ಪದೇ ಕ್ರಿಟಿಸೈಸ್ ಮಾಡಿರ್ತಾರೆ. ಇಲ್ಲಾಂದ್ರೆ ಮನೆಯಲ್ಲೂ ಹೇಳಿರ್ಬೋದಲ್ವಾ, 4 ಜನ ನೋಡಿದ್ರೆ ಏನ್ ಅನ್ಕೋತಾರೆ ಹೀಗೆ ಮಾಡಿದ್ರೆ ಅಂತ. ಟ್ಯಾಲೆಂಟು ನಿಮ್ಮ ಹತ್ರ ತುಂಬಾ ಇದೆ ರೀ, ಅದು ಏನ್ ಟ್ಯಾಲೆಂಟು ಅನ್ನೋದನ್ನ ಗುರ್ತಿಟ್ಕೊಳ್ಳಿ ಸಾಕು. ಸೊ ನೀವು ರಿಸ್ಕೇ ತಗೊಳ್ಳೋದನ್ನ ಬಿಟ್ಬಿಡ್ತೀರಾ. ಆವಾಗ ರೆಕಗ್ನೈಸ್ ಮಾಡೋದು ಹೇಗೆ, ನಾವಿದು ಮಾಡ್ತಾ ಇದ್ದೀವಿ ಅಂತ. ನೀವು ಓವರ್ ಥಿಂಕ್ ಮಾಡ್ತೀರಾ, ಅಯ್ಯೋ ಹಾಗಾಗೋಗ್ಬಿಟ್ರೆ ಏನಾಗುತ್ತೆ, ಅಯ್ಯೋ ಹೀಗಾಗೋಗ್ಬಿಟ್ರೆ ಏನಾಗುತ್ತೆ ಅಂತ ಓವರ್ ಥಿಂಕ್ ಮಾಡಕ್ ಶುರು ಮಾಡ್ತೀರಾ. ಆಮೇಲೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತೀರಾ, ಅಯ್ಯೋ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ಕೊ. ಆಮೇಲೆ ಪ್ರಿಪೇರ್ ಆಗ್ತಾನೆ ಇರ್ತೀರಾ, ಎಕ್ಸಿಕ್ಯೂಟೇ ಮಾಡಲ್ಲ. ಆಮೇಲೆ ಏನಾದ್ರೂ ಒಂದು ಕೆಲಸ ಹಿಡಿದ್ರೆ ಅದನ್ನ ಕಂಪ್ಲೀಟು ಮಾಡಲ್ಲ ನೀವು. ನಿಜ ಹೇಳ್ಬೇಕಂದ್ರೆ ಜನಗಳಿಗೆ ಯಾರಿಗೂ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ಲಿ, ಇನ್ನೊಬ್ರ ಬಗ್ಗೆ ಜಡ್ಜ್ ಮಾಡೋಕ್ಕಾಗ್ಲಿ ಯಾರಿಗೂ ಪುರ್ಸೋತಿಲ್ಲ. ಎಲ್ಲ ಅವ್ರವ್ರ ಬ್ಯುಸಿನಲ್ಲಿ ಅವ್ರವ್ರು ಇರ್ತಾರೆ. ಸೊ ಯಾರು ನಿಮ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ತಲೆಯಿಂದ ಫಸ್ಟ್ ತೆಗ್ದಾಕಿ. ಎಲ್ಲ ಭಯನೂ ಬರೀ ನಮ್ಮ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡಿರುತ್ತೆ ಅಷ್ಟೇನೆ. ಯಾವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ತೀವಿ ಆವಾಗ ಎಲ್ಲ ಚೇಂಜ್ ಆಗ್ಬಿಡತ್ತೆ. ಜೀವನಾನೇ ನಮ್ದು ಫುಲ್ 360 ಡಿಗ್ರೀಸ್ ಅಲ್ಲಿ ಚೇಂಜ್ ಆಗೋಗ್ಬಿಡತ್ತೆ. ಸೊ ಏನ್ ಆಕ್ಷನ್ ತಗೋಬೇಕಿದಕ್ಕೆ, ಎವ್ರಿ ವೀಕ್ ನೀವು ಒಂದು ಯಾವ್ದಾದ್ರು ಅನ್ಕಂಫರ್ಟೇಬಲ್ ಆಗಿರುವಂತ ಥಿಂಗ್, ನಿಮ್ ಕಂಫರ್ಟ್ ಝೋನ್ ಇಂದ ಒಂದೇ ಒಂದು ಥಿಂಗ್ ಆಚೆ ಹೊರಗಡೆ ಬರಬೇಕು. ಏನಾದ್ರೂ ಒಂದು ವಿಡಿಯೋ ಮಾಡಬೇಕು ಅಂತಿದ್ರೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ. ಏನು ಬೇರೆಯವ್ರು ಏನ್ ಅನ್ಕೋತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮೀಟಿಂಗ್ ಏನಾದ್ರು ಇತ್ತು ಅಂತಂದ್ರೆ ಹೋಗಿ ಮುಂದೆ ನಿಂತ್ಕೊಂಡು ಮೀಟಿಂಗ್ ಅಲ್ಲಿ ಮಾತಾಡಿ. ಆಮೇಲೆ ನಿಮ್ಗೆ ಏನ್ ಬಟ್ಟೆ ಹಾಕೊಳ್ಬೇಕು ಅನ್ಸುತ್ತೆ, ಏನ್ ಜ್ಯುವೆಲ್ರಿ ಹಾಕೊಳ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಹಾಕೊಳ್ಳಿ. ಯಾರು ಏನಾದ್ರು ಅನ್ಕೊಂಡು ಹೋಗ್ಲಿ. ಏನಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಯಾವಾಗ್ಲೂ ಕಾನ್ಫಿಡೆನ್ಸ್ ಬರೋದು ಯಾವಾಗ, ಆಕ್ಷನ್ ತಗೊಂಡಾಗ. ಸೊ ಆಕ್ಷನ್ ತಗೊಳ್ಳಿ, ಒಂದೇ ಒಂದು ಸ್ಟೆಪ್ ಮುಂದೆ ಇಡಿ ಸಾಕು. 4ನೇ ಬಿಲೀಫ್ ಏನ್ ಗೊತ್ತಾ, ತುಂಬಾ ಜನ ಅನ್ಕೊಂಡಿರ್ತಾರೆ ನಾವೆಲ್ಲರನ್ನೂ ಸಂತೋಷವಾಗಿ ಇಡಬೇಕು ಅಂತ ಅನ್ಬಿಟ್ಟು. ಬೇರೆಯವ್ರನ್ನ ಸಂತೋಷವಾಗಿ ಇಡೋದ್ರಲ್ಲಿ ತುಂಬಾ ಎಕ್ಸಾಸ್ಟಿಂಗ್ ಕೆಲಸ, ಅದು ಸುಸ್ತು ಮಾಡಿಬಿಡತ್ತೆ. ನೀವು ಚಿಕ್ಕವರಿರುವಾಗ ಜಾಣ ಹುಡುಗ ಆಗಿರ್ಬೇಕಲ್ವಾ ನೀನು, ಜಾಣ ಹುಡುಗಿ ಆಗಿರ್ಬೇಕಲ್ವಾ ನೀನು ಅಂತ ಹೇಳಿರ್ತಾರೆ. ಕ್ವೈಟ್ ಆಗಿರ್ಬೇಕು, ಹೆಲ್ಪ್ ಮಾಡ್ಬೇಕು ತುಂಬಾ ಜನಗಳಿಗೆ. ನೀವ್ ಯಾವಾಗ ಕ್ವೈಟ್ ಆಗಿರ್ತೀರಾ, ಯಾವಾಗ ಈಸಿ ಗೋಯಿಂಗ್ ಆಗಿರ್ತೀರಾ ಅವಾಗ ತುಂಬಾ ಜನ ನಿಮ್ಮನ್ನ ಪ್ರೀತಿಸ್ತಾರೆ. ಆಮೇಲೆ ಎಲ್ಲದಕ್ಕೂ ನಿಮ್ ಕೈಲಿ ಆಗತ್ತೋ ಬಿಡುತ್ತೋ ಎಲ್ಲದಕ್ಕೂ ಆಯ್ತು ನಾನ್ ಮಾಡ್ತೀನಿ ಅಂತ ಅನ್ಕೊಂಡ್ ಮಾಡ್ತೀರಲ್ವಾ. ಸೊ ನಿಮ್ಮ ನೀಡ್ಸ್ ಗಳು ಏನಿರುತ್ತೋ ಅದನ್ನು ಕೂಡ ಅಯ್ಯೋ ಇದ್ರೆ ಬಿಡು ಅಂತ ಬಿಟ್ಬಿಡ್ತೀರಲ್ವಾ. ತಿಳ್ಕೊಳ್ತೀರಾ ಅಯ್ಯೋ ಬೇರೆಯವ್ರಿಗೆ ಬೇಜಾರಾಗ್ಬಿಟ್ರೆ ಅಂತ ಅನ್ಕೊಂಡು. ಸೊ ಇದನ್ನೆಲ್ಲ ರೆಕಗ್ನೈಸ್ ಮಾಡೋದು ಹೇಗೆ ಗೊತ್ತಾ, ಯಾವಾಗಲೂ ಓ ಐಮ್ ಸಾರಿ, ಅಯ್ಯೋ ಸಾರಿ ಕಣೆ, ತಪ್ಪಾಗೋಯ್ತು ಕಣೆ, ಅಯ್ಯೋ ನಂಗೆ ಕ್ಷಮಿಸ್ಬಿಡು ಕಣೆ, ಸಾರಿ ಕಣೆ ಅಂತ ಕೇಳಕ್ಕೆ ಶುರು ಮಾಡ್ತೀರಲ್ವಾ, ಅದೇನೇ ಒಂದು ಸೈನ್ ನಿಮಗೆ. ಆಮೇಲೆ ಯಾವಾಗಲೂ ನೋ ಅಂತ ಹೇಳಕ್ಕೆ ತುಂಬಾ ಗಿಲ್ಟಿ ಫೀಲ್ ಮಾಡ್ತಿರಲ್ಲ, ಅದು ಕೂಡ. ಎಲ್ಲರ ಹತ್ರ ಹೋಗಿ ನಾನು ಇದು ಮಾಡ್ತಾ ಇದ್ದೀನಿ ಕರೆಕ್ಟಾ, ನಾನು ಈ ತರ ಮಾಡಿದ್ರೆ ಸರಿ ಹೋಗತ್ತಾ ಅಂತ ಕೇಳೋದು. ಯಾರು ಏನಾದ್ರು ಜಗಳ ಕಾಯ್ಬಿಡ್ತಾರಪ್ಪ ನನ್ನ ಜೊತೆ ಅಂತ ಅಂದ್ಬಿಟ್ಟು ಏನು ಹೇಳಿದೆ ಸುಮ್ಮನೆ ಕುತ್ಕೊಂಡ್ಬಿಡೋದು. ಆಮೇಲೆ ಜನಗಳೆಲ್ಲ ನಮ್ಮನ್ನ ಪ್ರೀತಿಸ್ಲಿ ಅಂತ ಅವ್ರಿಗೆ ಬೇಕಾಗೋ ತರ ನಾವು ಆಕ್ಷನ್ಸ್ಗಳು ಮಾಡೋದು. ಇದನ್ನೆಲ್ಲ ಫಿಕ್ಸ್ ಮಾಡೋದು ಹೇಗೆ, ಒನ್ ಹೆಲ್ದಿ ಬೌಂಡ್ರಿನ 1 ವಾರಕ್ಕೆ ಪ್ರಾಕ್ಟೀಸ್ ಮಾಡಿ. ಎಕ್ಸಾಂಪಲ್ ಹೇಳೋದಾದ್ರೆ, ಇವತ್ತಿನ ದಿನ ನಂಗೆ ಸಾಧ್ಯ ಇಲ್ಲ ಕಣೆ, ಯಾರೋ ಹೇಳ್ತಾರೆ ಮೀಟ್ ಮಾಡಕ್ ಬಾ, ಹಾಗೆ ಹೀಗೆ, ನಿಮ್ಗೆ ತುಂಬಾ ಕೆಲಸಗಳಿರುತ್ತೆ ಆಗಲ್ಲ ನಿಮಗೆ. ಸೊ ಅವಾಗ ಹೇಳಿ ನಂಗೆ ಇವತ್ತಿನ ದಿನ ಸಾಧ್ಯ ಇಲ್ಲ ಕಣೆ ಅಂತ ಅಂದ್ಬಿಟ್ಟು, ಅಥವಾ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಅಂತ. ಸೊ ಬೇರೆಯವ್ರನ್ನ ಡಿಸಪಾಯಿಂಟ್ ಮಾಡೋದುವೆ ಮತ್ತೆ ಬೇರೆಯವ್ರನ್ನ ಹರ್ಟ್ ಮಾಡೋದಕ್ಕೂ 2 ವ್ಯತ್ಯಾಸಗಳಿದೆ. ಹೆಲ್ದಿ ಪೀಪಲ್ ಏನ್ ಮಾಡ್ತಾರೆ, ಅವ್ರ ಬೌಂಡ್ರೀಸ್ನ ರೆಸ್ಪೆಕ್ಟ್ ಮಾಡ್ತಾರೆ. 5ನೇ ಬಿಲೀಫ್ ಏನಪ್ಪಾ ಅಂತಂದ್ರೆ, ಅಯ್ಯೋ ನಂಗೆ ವಯಸ್ಸಾಗೋಯ್ತು ಕಣೆ, ಇವಾಗೆಲ್ಲ ಎಲ್ಲೇ ಮಾಡೋಕ್ಕಾಗತ್ತೆ, ಇಟ್ಸ್ ಟೂ ಲೇಟ್, ಆಗೋದೇ ಇಲ್ಲ, ಸಾಧ್ಯ ಇಲ್ಲ ಇದೆಲ್ಲ. ಇಂಥ ಬಿಲೀಫ್ ಏನ್ ಮಾಡುತ್ತೆ ಗೊತ್ತಾ, ನಿಮ್ಮ ಆಸೆಗಳನ್ನ ನಿಮ್ಮ ಕನಸುಗಳನ್ನ ಅಲ್ಲೇ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಅಯ್ಯೋ ನಂಗೆ ಆಗ್ಲೇ 30 ವರ್ಷ ಆಗೋಯ್ತು, ಅಯ್ಯೋ ನಂಗೆ ಆಗ್ಲೇ 40 ವರ್ಷ ಆಗೋಯ್ತು, ಅಯ್ಯೋ ನಂಗೆ ಆಗ್ಲೇ 50 ವರ್ಷ ಆಗೋಯ್ತಪ್ಪ, ಅಯ್ಯೋ ನಾನು ಇನ್ನೂ ತುಂಬಾ ಚಿಕ್ಕವಳು, ಚಾನ್ಸ್ ಹೋಯ್ತು ಬಿಡಿ, ಇವಾಗ ಎಲ್ಲ ಆಗತ್ತೆ, ಈ ವಯಸ್ಸಲ್ಲಿ ಎಲ್ಲಿ ಇವೆಲ್ಲ ಮಾಡೋಕ್ಕಾಗತ್ತೆ. ಆದ್ರೆ ನಿಜ ಏನು ಅಂತಂದ್ರೆ, ಯಾವುದಕ್ಕೂ ಯೂನಿವರ್ಸಲ್ಲಿ ಟೈಮ್ ಲೈನ್ ಇಲ್ಲ. ಯಾವ ವಯಸ್ಸಲ್ಲಿ ನಿಮಗೆ ಏನು ಮಾಡಬೇಕು ಅನ್ಸುತ್ತೋ, ಯಾವ ಆಸೆಗಳಿದೆಯೋ ಅದನ್ನೆಲ್ಲ ಮಾಡ್ಕೊಳ್ಬೋದು ನೀವು. ಯಾವಾಗ ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ಅನ್ನೋದನ್ನ ಮುಲಾಜು ನೋಡ್ದೇನೆ ಇರ್ತಿರಲ್ಲ, ಆವಾಗ ಕಂಪ್ಯಾರಿಸನ್ ಮಾಡ್ತಿರಲ್ವಾ, ಅಯ್ಯೋ 30 ವರ್ಷಕ್ಕೆ ಅವ್ರ ಮನೆ ತಗೊಂಡ್ಬಿಟ್ರು, ನಾನು ನೋಡು 50 ವರ್ಷ ಆಯ್ತು ಇನ್ನೂ ಮನೆ ತಗೊಂಡಿಲ್ಲ ಅಂತ. ಸೊ ಏನಾಯ್ತು ಇವಾಗ, 30 ವರ್ಷಕ್ಕೆ ಅವ್ರ ಮನೆ ತಗೊಂಡ್ರೆ ತಗೊಳ್ಳಿ, 50 ವರ್ಷ ಆದ್ರೂ ನಿಮ್ಗೆ ಮನೆ ತಗೊಳಕ್ಕಾಗಿಲ್ವಾ, 60 ವರ್ಷಕ್ಕೆ ಮನೆ ತಗೊಳ್ತೀರಾ, ತಗೊಳ್ಳಿ ಬಿಡಿ, ಏನಾಯ್ತು ಇವಾಗ ಅಷ್ಟೇ. ಕಂಪೇರ್ ಮಾಡಬೇಡಿ, ಆವಾಗ ಎಲ್ಲ ನೆಮ್ಮದಿಯಾಗಿರ್ತೀರ. ರೆಕಗ್ನೈಸ್ ಮಾಡೋದು ಹೇಗೆ, ನೀವು ಬೇರೆಯವ್ರ ಜೊತೆ ನಿಮ್ಮ ಜರ್ನಿನ ಕಂಪೇರ್ ಮಾಡ್ತೀರಾ. ಯಾರ ಜರ್ನಿನೂ ಸೇಮ್ ಇರಲ್ಲ, ಅವ್ರವ್ರ ಜರ್ನಿ ಅವ್ರವ್ರದ್ದು
ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಆಪರ್ಚುನಿಟೀಸು ನಿಮಗೆ ಬರ್ತಾ ಇದೆ. ಸೊ ಕಂಪೇರ್ ಮಾಡಬೇಡಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಇವ್ರೇನು ಮಾಡ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ಇದಾಗಿಲ್ಲ ಅಂತ ಕಂಪೇರ್ ಮಾಡ್ತಾ ಇದ್ದಷ್ಟು ನಿಮ್ಮ ಮನಸ್ಸಲ್ಲಿ ನಿಮಗೆ ಬೇಜಾರಾಗಕ್ಕೆ ಶುರುವಾಗುತ್ತೆ. ಕಂಪ್ಯಾರಿಸನ್ ಯಾವತ್ತು ಬಿಡ್ತೀರಾ, ನಂದು ರೈಟ್ ಟೈಮಲ್ಲಿ ನನಗೆ ರೈಟ್ ಥಿಂಗ್ಸು, ರೈಟ್ ಪೀಪಲ್ಲು, ರೈಟ್ ಆಪರ್ಚುನಿಟೀಸ್ ಬಂದೇ ಬರುತ್ತೆ ಅಂತ ಯಾವಾಗ ಬಿಲೀಫ್ ಇಟ್ಕೊಳ್ತೀರಾ, ಆವಾಗ ನಿಮ್ಮ ಲೈಫ್ ಫುಲ್ ಚೇಂಜ್ ಆಯಿತು. ನೀವು ಅನ್ಕೋತೀರಾ ಅಯ್ಯೋ ಸಕ್ಸಸ್ಗೆ ಒಂದು ಎಕ್ಸ್ಪೈರೇಷನ್ ಡೇಟ್ ಇರುತ್ತೆ ಅಂತ. ಏನೂ ಇಲ್ಲ. ನೀವು ಅನ್ಕೋತೀರಾ ಆಪರ್ಚುನಿಟೀಸ್ ನನಗೆ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು, ಖಂಡಿತ ಅಲ್ಲ. ಆಪರ್ಚುನಿಟೀಸ್ ಇರುತ್ತೆ, ನೀವು ಅದಕ್ಕೆ ಅಲೈನ್ ಆಗಬೇಕಷ್ಟೇನೆ. ನೀವು ಹೊಸ ಸ್ಟೋರಿನ ನಿಮ್ಮ ಮೈಂಡಲ್ಲಿ ಬರೆಯಕ್ಕೆ ಶುರು ಮಾಡಬೇಕು. ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕಷ್ಟೇನೆ. ಇದನ್ನು ಫಿಕ್ಸ್ ಮಾಡೋದು ಹೇಗೆ, ಕಂಪೇರ್ ಮಾಡೋದನ್ನ ಬಿಟ್ಟು ಕ್ಯೂರಿಯಾಸಿಟಿ ಕಡೆಗೆ ಗಮನ ಕೊಡಿ. ಕೇಳಿ, ಇವತ್ತಿನ ದಿನ ನಾನು ಏನು ಮಾಡ್ಬೋದು, ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಇವತ್ತಿನ ದಿನ ಏನು ಮಾಡ್ಬೋದು. ಮೇ ಬಿ 1 ನಿಮಿಷ ಬ್ರೀತ್ ಮಾಡ್ಬೋದು, ಇಲ್ಲ 1 ಮಿನಿಟ್ ವಿಡಿಯೋ ಟೆಕ್ನಿಕ್ ಇದೆ, ಅದನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ 1 ಮಿನಿಟಲ್ಲಿ ಏನೇನಾಗುತ್ತೆ ಅನ್ನೋದನ್ನು ವಿಡಿಯೋಸ್ ಮಾಡಿದ್ದೀನಿ ನಾನು. ಖಂಡಿತವಾಗ್ಲೂ ಅದನ್ನು ವಾಚ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನು ಟ್ರೈ ಮಾಡ್ಬೋದು. ಅಂದ್ಕೊಳ್ಬೇಡಿ ಅಯ್ಯೋ 5 ವರ್ಷದಿಂದ ನಾನು ಮಾಡಿದರೆ, ಅಯ್ಯೋ ನಾನು ಚಿಕ್ಕಳಿರುವಾಗ ಮಾಡಿದರೆ, 10 ವರ್ಷದಿಂದ ನಾನು ಓದಿದ್ದಿದ್ರೆ, ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆಗೋಯ್ತು, ಅದೆಲ್ಲನೂ ಹಳೆ ಕತೆ ಮುಗ್ದೋಯ್ತು. ಈಗ ನೀವೇನು ಮಾಡ್ಬೋದು, ಪ್ರೆಸೆಂಟಲ್ಲಿ ಅದ್ರ ಕಡೆ ಗಮನ ಕೊಡಿ. ಸೊ ಸಣ್ಣ ಸಣ್ಣದಾಗಿ ಒಂದು ಬೇಬಿ ಸ್ಟೆಪ್ಸ್ಗಳನ್ನ ತಗೊಳ್ಳಿ, ಸಣ್ಣ ಸಣ್ಣ ಆ್ಯಕ್ಷನ್ಸ್ ತಗೊಳ್ಳಿ. ಅದು ನಿಮ್ಮ ಜೀವನನ ಚೇಂಜ್ ಮಾಡ್ತಾ ಹೋಗುತ್ತೆ. ನಿಮ್ಮ ನಿಗೂಢ ನಂಬಿಕೆಗಳೇನಿದೆ ಅದು ಖಂಡಿತ ನಿಜ ಅಲ್ಲ, ಬರೀ ಕತೆಗಳಷ್ಟೇ. ಕತೆಗಳನ್ನ ತಿರ್ಗಾ ನೀವು ರೀರೈಟ್ ಮಾಡ್ಬೋದು. ನಿಮ್ಮ ಮೈಂಡನ್ನು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀವೈರಿಂಗ್ ಮಾಡ್ಬೋದು. ಹೊಸ ಕತೆ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ. ಸೊ ಇವತ್ತಿನ ದಿನ ಈ 5 ಲಿಮಿಟೆಡ್ ಬಿಲೀಫ್ ಏನಿದೆ ಅದರಲ್ಲಿ 1 ಲಿಮಿಟೆಡ್ ಬಿಲೀಫ್ನ ತಗೊಂಡು ಲೆಟ್ ಗೋ ಮಾಡಿ. ನೀವು ಅವತ್ತು 5 ತಗೊಳಕ್ಕೆ ಹೋಗ್ಬೇಡಿ, 1 ಲಿಮಿಟಿಂಗ್ ಬಿಲೀಫ್ನ ತಗೊಂಡು ಲೆಟ್ ಗೋ ಮಾಡಿ. ಅದನ್ನು ಬರ್ಕೊಳ್ಳಿ ಯಾವುದದು ಅಂತ ಅಂದ್ಬಿಟ್ಟು. ಆಮೇಲೆ ಎವ್ರಿ ಟೈಮ್ ಅದು ನಿಮಗೆ ನೆನಪಾದಾಗೆಲ್ಲನೂ ಚಾಲೆಂಜ್ ಮಾಡಿ ಅದನ್ನು. ಅದಕ್ಕೆ ಬೇಕಾಗೋ ಥರ ಆಪೋಸಿಟ್ ಆಗಿರುವಂಥ ಒಂದು ಯಾವ್ದಾದ್ರು ಅಫರ್ಮೇಷನ್ಸ್ ಹೇಳಿ. ಧೈರ್ಯವಾಗಿ ಒಂದೇ ಒಂದು ಯಾವ್ದಾದ್ರು ಆ್ಯಕ್ಷನ್ ತಗೊಳ್ಳಿ, ಅದಕ್ಕೆ ಬೇಕಾಗೋ ಥರ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಯಾವ ಒಂದು ಲಿಮಿಟಿಂಗ್ ಬಿಲೀಫನ್ನು ನಿಮ್ಮ ಜೀವನ ಇಡೀ ಇಟ್ಕೊಂಡು ಬಂದಿದ್ದೀರಾ, ಯಾವುದನ್ನು ಇವತ್ತಿನ ದಿನ ಲೆಟ್ ಗೋ ಮಾಡ್ತೀರಾ ಅಂತ. ಸಪೋರ್ಟ್ ಮಾಡೋಣ ಒಬ್ರಿಗೊಬ್ರು ನಾವು. ಸೊ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಇದನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ನೆನ್ಪಿಟ್ಕೊಳ್ಳಿ, ನೀವು ಯಾವ ಲೈಫನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಲೈಫು ನಿಮ್ಮ ಬಿಲೀಫ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಿಮ್ಮ ಲೈಫು ಕ್ರಿಯೇಟ್ ಆಗ್ತಾ ಇದೆ ಅಂತ. ಸೊ ಅದರಿಂದ ಏನು ಬಿಲೀಫ್ ಇಟ್ಕೊಳ್ತೀರಾ ನೀವು, ಅದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.